ಪುಸ್ತಕ ಬರೆದಿದ್ದಾರೆ, ಮದಲಿಂಗನ ಕಣಿವೆ ಅಂತ ಹೇಳಿ. ಆ ಮದಲಿಂಗನ ಕಣಿವೆ ಅಂತಕ್ಕಂಥ ಒಂದು ಪುಸ್ತಕ ಕನ್ನಡ ಸಂಸ್ಕೃತಿ ಇಲಾಖೆನಲ್ಲಿ ಇದೆ. ಅದು ಆ ಪುಸ್ತಕದಲ್ಲಿ ಎಲ್ಲ ವಿವರಣೆ ಇದೆ. ನಾನು ಅದರ ಪ್ರಕಾರ ಹೇಳಿದ್ದೀಗ ಅದನ್ನ ನಾನು ಸ್ಟಡಿ ಮಾಡಿದ್ದೀನಿ. ಕನ್ನಡ ಮಗಳಿಗೂ ಮಕ್ಳಿರ್ಲಿಲ್ಲ, 5-6 ವರ್ಷ ನಾವು ಅರ್ಕೆ ಮಾಡ್ಕೊಂಡು ಹಿಂಗೆ ಕೊಟ್ರು ನಿಂದು ಹಿಂಗೆ ಮಾಡ್ತೀವಿ ಕಣವ, ನಿಮಗೆ ಅರ್ಕೆ ಒಪ್ಪಿಸ್ತೀವಿ ಎಂದು ಅರ್ಕೆ ಮಾಡ್ಕೊಂಡು ಮಾಡ್ಕೊಳವತ್ತೆ ನಮ್ಮ ಮಗಳಿಗೂ ಮಗಾತು. ನಮ್ಮ ವ್ಯೂವರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅಕ್ಕನಹಳ್ಳಿ ಮತ್ತೆ ನಾಗತಿಕೆರೆ ಅದ್ರ ಬಗ್ಗೆ ಹಿನ್ನೆಲೆ ತಗೊಂಡು ನಮಗೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಓದಲೆಲ್ಲ ಕೆಲವು ಕಡೆ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಇವತ್ತು ಅಕ್ಕನಹಳ್ಳಿ ನಾಗತಿಕೆರೆ ಬಗ್ಗೆ ತೋರ್ಸೋಣ ಅಂತಾನೆ ಬರ್ತಾ ಇದ್ದೀನಿ. ಈ ಕಡೆ ಆಲ್ತಕಟ್ಟೆ ಇದೆ, ಚಿನ್ನಾಡಿ ತಾಲೂಕು ಆಲ್ತಕಟ್ಟೆ, ಮತ್ತೆ ಈ ಕಡೆ ಸಾಲ್ತಕಟ್ಟೆ ಕ್ರಾಸ್. ಈ ಮಧ್ಯದಲ್ಲಿ ಒಂದು ರೋಡ್ ಇದೆ, ಮಣ್ಣಿನ ರೋಡ್. ಈ ರೋಡ್ ಮೂಲಕ ಹೋದ್ರೆ ಅಕ್ಕನಹಳ್ಳಿ ಮತ್ತೆ ನಾಗತಿಕೆರೆ ನಮಗೆ ಕಾಣುತ್ತೆ. ಈ ವಿಶೇಷ ಏನು ಅಂತ ಅಂದ್ರೆ ಇಲ್ಲಿ ಮಕ್ಕಳ ಫಲಕ್ಕೋಸ್ಕರ ಇಲ್ಲಿ ಎಷ್ಟೋ ಮೈಸೂರಿಂದ ಮತ್ತೆ ಬೇರೆ ಬೇರೆ ಕಡೆ ಮೈಸೂರು, ತುಮಕೂರು, ಈ ಕಡೆ ಚಿತ್ರದುರ್ಗ, ಈ ಕಡೆ ಹೊಸದುರ್ಗ ಭಾಗದಿಂದ ಎಲ್ಲಾ ಜನಗಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗಂಗಮ್ಮನ ಪೂಜೆ ಮಾಡ್ತಾರೆ. ಇಲ್ಲಿ ಬೆಳ್ಳಿ ಬಟ್ಲು ಪೂಜೆ ಬಿಡ್ತಾರೆ, ಹರಕೆ ಹೊತ್ಕೊಂಡು. ಅದಾದ ಮೇಲೆ ಕೆಲವರು ಒಬ್ಬಟ್ಟು ಊಟ ಮಾಡ್ತಾರೆ, ಕೆಲವರು ತಂಬುದ ಪೂಜೆ ಮಾಡ್ತಾರೆ. ಈ ರೀತಿ ಹಲವು ವಿಶೇಷಗಳನ್ನ ಪೂಜೆ ಮೂಲಕ ಬಿಟ್ಟು ತಮ್ಮ ಅರ್ಕೆಯನ್ನ ತೀರಿಸ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳ ಫಲನೂ ಆಗಿದೆ. ಆ ವಿಶೇಷನ ನಿಮ್ಗೆ ಈ ಕತೆ ಮತ್ತೆ ನಮ್ಮ ವಿಶೇಷನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಮೂಲಕ. ಬನ್ನಿ. ದಂಪತಿಗಳಿಗೆ ಮಕ್ಕಳು ಹುಟ್ಟುವುದು ತಡವಾದಾಗ ಅವರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಅಂತಹ ಕಷ್ಟ ನಿವಾರಣೆಗಾಗಿ ಹಲವು ಮಹಾಮಹಿಮೆಗಳುಳ್ಳ ಸ್ಥಳಗಳಿವೆ. ಅಂತಹ ಕ್ಷೇತ್ರಗಳಿಗೆ ಭಕ್ತಿಯಿಂದ ಪೂಜಿಸಿದರೆ ದಂಪತಿಗಳಿಗೆ ಸಂತಾನ ಭಾಗ್ಯ ದೊರೆಯಲಿದೆ ಎಂಬ ನಂಬಿಕೆ ಇದೆ. ಅಂತಕಟ್ಟೆ ರೋಡಿಂದ ಸುಮಾರು 5 ಕಿಲೋಮೀಟರ್ ಇರ್ಬೋದು. ಪೂರ್ಣ ಕಾಡಿದ್ದಂಗಿದೆ ಈ ಅಕ್ಕನಹಳ್ಳ ಈ ಭಾಗ. ನಿಮ್ಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಬರ್ತಾ ಇದೇ ಅಕ್ಕನಹಳ್ಳ ಜಾಗ. ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಗಂಗಮ್ಮನ ಪೂಜೆಗೋಸ್ಕರ ಇಟ್ಕೊಂಡ್ರ ಸ್ಥಾನ ಇದೆ ನೋಡ್ರಿ. ಇಲ್ಲಿ ಒಬ್ಬಟ್ಟು ಊಟ ಮಾಡಿ ಇಲ್ಲೇ ಕುಟುಂಬ ಸಮೇತ ಬಂದಂಥವ್ರೆಲ್ಲ ಒಬ್ಬಟ್ಟು ಊಟ ಮಾಡೋಕ್ಕೆ ಒಳಕಲ್ಲು, ತರೆಗುಂಡು ಎಲ್ಲ ಇಲ್ಲೇ ಇದೆ. ಕಾಣ್ತಾ ಇದೆ ಅನ್ಸುತ್ತೆ. ಸುತ್ತಮುತ್ತ ಯಾರು ನಿರ್ಜನ ಪ್ರದೇಶ ಏನೇನು ಇಲ್ಲ, ಪೂರ್ತಿ ಕಾಡಿದ್ದಂಗಿದೆ. ಇಲ್ಲಿ ರೋಡ್ ಇದೆ, ಬಟ್ ರೋಡ್ ಏನು ಅಂತ ಅಂದ್ರೆ ರೋಡ್ ಚೆನ್ನಾಗಾದ್ರೆ ಇನ್ನೂ ಬರೋಕ್ಕೆ ಭಕ್ತರಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಪೂಜೆ ಮಾಡೋಂಥ ಜಾಗ, ಗಂಗಮ್ಮನ ಮಾಡೋ ಪೂಜೆ ಅಂತ ಮಾಡೋ ಜಾಗ ಇದು. ಇಲ್ಲೇ ಜಾಗ. ಸೀರೆ ಜಾಕೆಟ್ಟು ಎಲ್ಲ ಇಲ್ಲೇ ಕಟ್ಟಿದ್ದಾರೆ. ಅರ್ಕೆ ಹೊಟ್ಟಿರೋದೆಲ್ಲ ಕಟ್ಟಿಸಿದ್ದಾರೆ, ಇಲ್ಲೇ ಕಟ್ಟಿದ್ದಾರೆ. ಬಳೆ ಕಟ್ಟಿದ್ದಾರೆ. ಈ ಜಾಗ ಇಲ್ಲಿ ಗಂಗಮ್ಮನ ಪೂಜೆ ಮಾಡಿಬಿಟ್ಟು ಇಲ್ಲಿ ಪ್ರಸಾದ ಎಲ್ಲ ಇಟ್ಬಿಟ್ಟು ಅಲ್ಲಿ ಅಡುಗೆ ಮಾಡ್ತಾರೆ. ಇಲ್ಲಿ ಪ್ರಸಾದ ಇಟ್ಬಿಟ್ಟು ಇಲ್ಲೇ ಅರ್ಕೆ ಹೊತ್ತು ಅರ್ಕೆನ ಇಲ್ಲಿ ಕಟ್ಟಿ ಹೋಗ್ತಾರೆ. ಬೇರೆ ದೂರಗಳಿಂದ ಇಲ್ಲಿಗೆಲ್ಲ ಬರ್ತಾ ಇದ್ದಾರೆ ಭಕ್ತರು. ಈ ಪ್ರದೇಶ ಅಷ್ಟು ಪ್ರಚಲಿತವಾಗಿ ಅಂದ್ರೆ ಈ ಸುತ್ತಮುತ್ತಲಿನ ಜನರಿಗೆ ಮಾತ್ರ ಗೊತ್ತು, ಬೇರೆ ಜನರಿಗೆ ಅಷ್ಟು ಗೊತ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ತೋರಿಸಿ ಜನಗಳಿಗೆಲ್ಲ ತಿಳಿಸೋಣ ಅಂತ ಮಾಡ್ತಿದ್ದೀವಿ. ಅಂದ್ರೆ ಜನರ ನಂಬಿಕೆನೇ ಇಲ್ಲಿದೆ. ಸುಮ್ಮನೆ ಯಾರೂ ಬರಲ್ಲ, ಜನರ ನಂಬಿಕೆ ಇಲ್ಲಿದೆ. ಅಂದ್ರೆ ಇಲ್ಲಿ ಗಂಗಮ್ಮನ ಅದೇ ಪೂಜೆ ಮಾಡಿ ಹೋಗ್ತಾ ಇದಾರೆ. ಈ ಸ್ಥಳ ಜನರ ನಂಬಿಕೆ ಕ್ಷೇತ್ರ. ಮಕ್ಕಳಾಗದಿದ್ದಾಗ ಮಕ್ಕಳ ಫಲ ನೀಡಲೆಂದು ಗಂಗೆಗೆ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿರುವಂತಹ ಸ್ಥಳ. ಈ ಸ್ಥಳಕ್ಕೆ ಬರುವ ಭಕ್ತರನ್ನು ವಿಚಾರಿಸಿದಾಗ ತಲೆಮಾರುಗಳಿಂದ ನಮ್ಮ ಅಜ್ಜ ಅಜ್ಜಿ ಅಮ್ಮಂದಿರೆಲ್ಲ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ. ಅವರ ನಂಬಿಕೆ ಎಂದೂ ಸುಳ್ಳಾಗಿಲ್ಲ. ಈ ಸ್ಥಳಕ್ಕೆ ಬಂದು ಪೂಜೆ ಸಲ್ಲಿಸಿದ ನಂತರ ಮಕ್ಕಳಾಗಿರುವುದನ್ನು ಕಂಡಿದ್ದೇವೆ ಎಂದು ಜನರು ಹೇಳಿಕೊಂಡಿದ್ದಾರೆ. ಈ ನಾಗರಕಲ್ ಮುಂದೆ ಎಷ್ಟು ಅದು ಹಿಂದೆ ಮರ ಇದೆ, ಬೇವಿನ ಮರ. ಅರ್ಕೆ ಕಟ್ಟಿರುವಾಗ ನೋಡಿ ಇಲ್ಲಿ ಸೀರೆ ಜೊತೆಗೆ ಇಲ್ಲಿ ಕಲ್ಲು ಸಹ ಕಟ್ಟಿದ್ದಾರೆ. ಕಲ್ಲು ಕಟ್ಟಿ ಕಾಣ್ತಾ ಇದೆ ನಿಮಗೆ. ಕಲ್ಲು ಅರ್ಕೆ ಕಟ್ಟಿ ಬಳೆ ಕಟ್ಟಿದ್ದಾರೆ. ಇಲ್ಲಿ ಇದು ಅರ್ಶಿಣದ ಕೊನೆ ಇರಬೇಕು, ಅರ್ಶಿಣದ ಕೊನೆ ಕಟ್ಟಿದ್ದಾರೆ. ಇದು ಅರ್ಕೆ ಕಟ್ಟಿರೋ ಜಾಗ. ಈ ಸ್ಥಳನೇ ಜನರು ನಂಬಿಕೆ ಇಟ್ಟು ಪೂಜೆ ಮಾಡ್ತಿರೋ ಅಂತ ಸ್ಥಳ ಇದು. ಗಂಗಮ್ಮನ ಹಳ್ಳ ಅಂತಕ್ಕಂಥದ್ದು
ಅದು ಪ್ರಾರಂಭವಾಗಿದ್ದು ಮದಲಿಂಗನ ಕಣಿವೆ ಇದೆಯಲ್ಲ, ಮದಲಿಂಗನ ಕಣಿವೆ ಪ್ರದೇಶ, ಗುಡ್ಡ ಪ್ರದೇಶದಲ್ಲಿ ಬೀಳ್ತಕ್ಕಂಥ ನೀರು ಅದು ಹರಿದು ಬಂದು ಇಲ್ಲಿ ಸ್ವಲ್ಪ ಆಳವಾಗಿ ಹರಿಯುತ್ತೆ. ಈ ಗಂಗಮ್ಮನ ಹಳ್ಳದ ಹತ್ರ ಆ ಆಳವಾಗಿ ಹರಿದಂತಹ ಸಂದರ್ಭದಲ್ಲಿ ದನ, ಕುರಿ, ಮೇಕೆ, ಮತ್ತೊಂದು ಏನೇನು ಕಾಡು ಪ್ರಾಣಿಗಳೆಲ್ಲ ಇದ್ವಲ್ಲ ಅವೆಲ್ಲ ಮೇಸಕ್ಕೆ ಹೋಗಿದ್ದಂತ ಇವರು ಕುರಿಗಾಹಿಗಳು, ದನಗಾಹಿಗಳು ಇವರೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ರು. 3 ದಿವಸ 4 ದಿವಸ ಆದ್ರೂ ಈ ಕಡೆ ಬರಕ್ ಅವಕಾಶ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ದೊಡ್ಡ ಹಾಹಾಕಾರ ಬಂತು. ಅಂತ ಸಂದರ್ಭದಲ್ಲಿ ಇವರೆಲ್ಲ ಸೇರಿ ದೇವತೆಗೆ ಬೇಡ್ಕೊಂಡ್ರು, ನಮಗೆಲ್ಲ ಜಾಗ ಮಾಡ್ಕೊಡವ, ನಾವು ಮನೆಗೆ ಹೋಗ್ತೀವಿ, ನಮಗೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ದೇವತೆಗಳು ಏನು ಗಂಗಮ್ಮ ಆದಿಯಾಗಿ ಆ ದೇವತೆಗಳು ಪ್ರತ್ಯಕ್ಷವಾಗಿ ಅವರು ನೀರಿನ ಇದನ್ನ ಕಡಿಮೆ ಮಾಡಿದ್ರು. ನೀರಿನ ಇದನ್ನ ರಭಸ ಕಡಿಮೆ ಮಾಡಿದಾಗ ಅವರೆಲ್ಲ ಈ ಕಡೆ ಹಳ್ಳ ದಾಟಿ ಎಲ್ಲ ಕುತ್ತಿಗೆವರೆಗೂ ನೀರು ಬಂದರೂ ಕೂಡ ಏನೂ ತೊಂದರೆ ಆಗ್ದಂಗೆ ಅವ್ರು ಈಚೆ ಬಂದ್ರು, ಎಲ್ಲ ಹಳ್ಳ ದಾಟಿ. ಅಲ್ಲಿಗೂ ಕುರಿ ಮೇಕೆಗಳನ್ನೆಲ್ಲ, ದನಗಳ ಕರುಗಳನ್ನೆಲ್ಲ ಅಲ್ಲೇ ಎಲ್ಲ ಉಳಿಸ್ಕೊಂಡ್ಬಿಟ್ರು. 4 ದಿವಸ 5 ದಿವಸ ಒಂದೊಂದು ವಾರಗಟ್ಲೆ ಅಲ್ಲೇ ಉಳಿಸ್ಕೊಂಡು ಇವರೆಲ್ಲ ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಬರೋದು, ಸ್ವಲ್ಪ ಅವರಿಗೆಲ್ಲ ಊಟ ತಿಂಡಿ ತಗೊಂಡೋಗಿ ಅವ್ರಿಗೆ ಕೊಟ್ಟು ಅಲ್ಲಿ ಪಾಲನೆ ಮಾಡಿಕೊಂಡು ಅಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ದಿವಸ ಕಾಲ ಹಾಕಿದ್ರು. ಇಂಥ ಸಂದರ್ಭದಲ್ಲಿ ಈ ಗಂಗಮ್ಮ ತಾಯಿ ಯಾವಾಗ ಪ್ರಾರ್ಥನೆ ಮಾಡಿದ್ರಲ್ಲ, ಈ ಪ್ರಾರ್ಥನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಪ್ರತ್ಯಕ್ಷ ಆದ್ಲು ಅಂತ ಹೇಳಿ ಊಹಿಸಿಕೊಂಡು, ಕಡಿಮೆನೂ ಆಯ್ತಲ್ಲ ನೀರಿನ ರಭಸ, ಊಹಿಸ್ಕೊಂಡ್ರು. ಆದ್ಮೇಲೆ ನಿನಗೆ ಯಾವಾಗ್ಲೂ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಕಣವ, ನಮಗೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿ ಬೇಡಿದ್ರು. ಆಗ ಕಡಿಮೆ ಆಯ್ತು, ಅಲ್ಲಿಂದ ಓಡಾಟ ಶುರುವಾಯ್ತು. ಎಲ್ಲ ಆದ ನಂತರ ಕೆಲವರು ನಮಗೆ ಸಂತಾನೋತ್ಪತ್ತಿನ ಕೊಡು, ಗಂಡು ಸಂತಾನ ಕೊಟ್ರೆ ನಿನಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡ್ರು. ಹರಕೆ ಹೊತ್ಕೊಂಡ ನಂತರ ಕೆಲವರಿಗೆಲ್ಲ ಗಂಡು ಸಂತಾನ ಆಯ್ತು. ಅದರಿಂದ ಎಷ್ಟೋ ಮನೆಗಳು ಬೆಳಕ ಆಯ್ತು. ಅದಾದ ನಂತರ ಏನ್ ಮಾಡಿದ್ರು, ಇಲ್ಲಿ ನಾಗ್ತಿಕೆರೆಗೆ ಬಂದ್ರು. ಅಲ್ಲಿಂದ ನಡ್ಕೊಂಡ್ ಬರ್ತಾ ಇತ್ತು, ಅವಾಗೆಲ್ಲ ದಾರಿ ಇರಲಿಲ್ಲ. ನಡ್ಕೊಂಡ್ ಬರುವಾಗ ಅಂತ ಸಂದರ್ಭದಲ್ಲಿ ಈ ಕೆರೆನೂ ಕೋಡಿ ಬಿದ್ದ್ಬಿಡೋದಂತ ತುಂಬಿ ಕೋಡಿ. ಆಗ ಈ ಕೋಡಿ ದಾಟಕ್ಕೂ ಆಗ್ತಾ ಇರ್ಲಿಲ್ಲ. ಆಗ ಮತ್ತೆ ಗಂಗಮ್ಮನಿಗೆ ಪ್ರಾರ್ಥನೆ ಮಾಡಿದ್ರು, ಏನಂತ, ನಿನ್ ಪೂಜೆ ಆದ್ಮೇಲೆ ಇಲ್ಲೂ ಪೂಜೆ ಮಾಡಿ ನಾವು ಮುಂದಕ್ಕೆ ಹೋಗ್ತೀವಿ, ನಮಗೆ ಈ ನೀರಿನ ರಭಸನ ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಅಲ್ಲಿ ಏನು ತೆಗೆದಿಟ್ಟಿರ್ತಾರಲ್ಲ ಹಣ್ಣು, ಕಾಯಿ, ಹೂವು ಎಲ್ಲ ಆಕೆಗೆ ಎಲ್ಲ ಧರಿಸಿ ಎಲ್ಲ ಮಾಡಿ ಎಲ್ಲ ಪೂಜೆ ಮಾಡಾದ್ಮೇಲೆ ಅಲ್ಲೂ ಇವರಿಗೋಸ್ಕರ ಗಂಗಮ್ಮ ನಾಗ್ತಿಗೆರೆಗೋಸ್ಕರ ಅವರು ಹಣ್ಣು ಕಾಯಿ ಎಲ್ಲ ಸಪರೇಟ್ ಆಗಿ ತೆಗೆದಿಡ್ತಾರೆ. ಅದನ್ನ ತಂದು ಅದರಿಂದ ಇಲ್ಲೂ ಗಂಗಮ್ಮನ ಮಾಡ್ತಾರೆ. ಗಂಗಮ್ಮನ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥ ಪ್ರತೀತಿ. ಸಂತಾನೋತ್ಪತ್ತಿ ಆಗಿದೆಯಾ? ಸಂತಾನೋತ್ಪತ್ತಿ ಆಗಿದೆ, ಎಷ್ಟೋ ಜನಕ್ಕೆ ಆಗಿದೆ, ಇವತ್ತು ಆಗ್ತಾ ಇದೆ, ಈಗಲೂ ಆಗ್ತಾ ಇದೆ. ಹೋಗಂತ ನೀರು ಹಿರೇಕೆರೆ ಹೋಗುತ್ತೆ. ಸಾದ್ರಳ್ಳಿ ಹಿರೇಕೆರೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಬರೋಂತ ಇಷ್ಟು ಪ್ರತೀತಿ. ಅದು ತೀರ್ಥರಾಮೇಶ್ವರದ್ದು ಬರುತ್ತೆ, ಅಂದ್ರೆ ಪಾರ್ಟ್ ಫುಲ್ ಬರಲ್ಲ. ಪುಸ್ತಕ ಬರೆದಿದ್ದಾರೆ ಮದಲಿಂಗನ ಕಣಿವೆ ಅಂತ ಹೇಳಿ. ಆ ಮದಲಿಂಗನ ಕಣಿವೆ ಅಂತಕ್ಕಂಥ ಒಂದು ಪುಸ್ತಕ ಕನ್ನಡ ಸಂಸ್ಕೃತಿ ಇಲಾಖೆನಲ್ಲಿ ಇದೆ. ಅದು ಆ ಪುಸ್ತಕದಲ್ಲಿ ಎಲ್ಲಾ ವಿವರಣೆ ಇದೆ. ನಾನು ಅದ್ರ ಪ್ರಕಾರ ಹೇಳಿದ್ದೀಗ ಅದನ್ನ ನಾನು ಸ್ಟಡಿ ಮಾಡಿದ್ದೀನಿ. ಕನ್ನಡ ಸಂಸ್ಕೃತಿ ಇಲಾಖೆಯವರು ಪ್ರದರ್ಶನಕ್ಕೆ ಇಟ್ಟಿದ್ದಾಗ ಆ ಪುಸ್ತಕನ ಆರಿಸಿ ತಂದಿದ್ದೆ ನಾನು. ಅದು ಯಾರೋ ಇಸ್ಕೊಂಡು ಹೋದರು, ತಂದು ವಾಪಸ್ ಕೊಡ್ತೀನಿ. ಹಂಗಾಗಿದೆ. ಅದೆಲ್ಲ ನಿಜ ಸ್ಥಿತಿ, ಇವತ್ತು ನಡೀತಾ ಇದೆ, ನಾಳೆನೂ ನಡಿಬಹುದು. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಪೂಜಾ ಕೈಂಕರ್ಯಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಿನ ಗ್ರಾಮೀಣ ಜನರ ನಂಬಿಕೆನೂ ಇದೆ, ನಂಬಿಕೆನೂ ಇದೆ. ಆ ದೇವತೆ ಹಂಗು ನಡೆಸ್ತಾನೋ ಅವಳೆ ಸಂಪೂರ್ಣ ನಂಬಿಕೆ ಇದೆ. ಗ್ರಾಮೀಣ ಜನಕ್ಕೆ ಜೊತೆಯಾಗಿ ಗ್ರಾಮೀಣ ಪ್ರದೇಶದಿಂದ ಎಲ್ಲಿ ನಗರ ಪ್ರದೇಶಕ್ಕೆ ಹೋಗಿದಾರಲ್ಲ ಅವರು ಕೂಡ ಬಂದು ಅದನ್ನು ಮಾಡ್ತಾರೆ. ಅಲ್ಲೇನು ನಿಜ ಸ್ವರೂಪವಾದಂತಹ ದೇವಸ್ಥಾನ ಏನೂ ಇಲ್ಲ. ಒಂದು ಹಳ್ಳದ ಪಕ್ಕದಲ್ಲೇ ಒಂದು ಗಿಡದ ಪೊದೆಯಲ್ಲಿ 7 ಕಲ್ಲುಗಳನ್ನು ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ನೀವೇನಾಗಿರೋದು ಸರ್? ನಾನು ಡೆಪ್ಟಿ ಡೈರೆಕ್ಟರ್, ರಿಟೈರ್ಡ್. ತೀನಂಶ್ರೀ ಅವ್ರದ್ದು ಬುಕ್ ಎಲ್ಲ ನೀವು ಓದಿದ್ರಾ? ತೀನಂಶ್ರೀ ಅವರು ಅದೇ ಮದಲಿಂಗನ ಕಣಿವೆ ಅಂತ ಹೇಳಿ ಒಂದು ಪುಸ್ತಕ ಬರೆದವರು, ಅದನ್ನು ಓದಿ. ಅದ್ರ ಪ್ರಕಾರ ನೀವು ಹೇಳ್ತಾ ಇದ್ದೀರಾ? ಪ್ರಕಾರ ಮತ್ತೆ ಇಲ್ಲಿ ಇಲ್ಲಿ ನಡೀತಾ ಇದೆಯಲ್ಲ, ನಾವೆಲ್ಲ ಕಣ್ಣಾರೆ ನೋಡಿ ಓಡಾಟ ಅನುಭವಿಸಿದೀವಲ್ಲ, ಚಿಕ್ಕ ವಯಸ್ಸಿಂದಲೂ ನೋಡಿದ್ದೀರಾ? ಹೌದೌದು, ನೋಡಿರ್ತಕ್ಕಂಥ ವಿಷಯ.
ನೋಡಿ ಅದನ್ನ ಅನುಭವಿಸಿ ನಾವು ಗಂಗಮ್ಮನ್ ಮಾಡಿ ಎಲ್ಲ ಮಾಡಿದೀವಿ. ಅಕ್ನಾರಾಯಣಕ್ಕೆ ಬಂದಂತ ಭಕ್ತರು ಅಲ್ಲೇ ಅಡಿಗೆ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಭಕ್ತರಿಗೆ ಬರ್ತಾರೆ. ಅಲ್ಲಿಗೆ ಯಾರೇ ಆ ಟೈಮಲ್ಲಿ ಹೋದ್ರು ಅವ್ರಿಗೆ ಪ್ರಸಾದ ಅರ್ಪಿಸ್ತಾರೆ. ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಇದು ನಾಗತಿಕೆರೆ. ಈ ನಾಗತಿಕೆರೆಗೆ ಬಂದು ಇಲ್ಲೂ ಗಂಗಾ ಪೂಜೆ ಮಾಡ್ತಾರೆ. ಗಂಗಾ ಪೂಜೆ ಮಾಡಿ ಬೆಳಗ್ಗೆ ಬಂದವರು ಸಂಜೆ ವಾಪಸ್ ಹೋಗ್ಬಿಡ್ತಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ದಿವಸ ಪೂರ್ಣ ಇಲ್ಲಿ ಕಳೀತಾರೆ. ಕಳೆದ್ಬಿಟ್ಟು ತಮ್ಮ ಸಮಸ್ಯೆ ಏನಿದೆ ಎಲ್ಲ ಇಲ್ಲಿ ಅಕ್ನಾರಾಯಣ ಮತ್ತು ನಾಗತಿಕೆರೆಗೆ ಹೇಳ್ಕೊಂಡು ಪ್ರಯಾಣ ಬೆಳೆಸ್ತಾರೆ. ಹರಕೆ ಕಟ್ಕೊಂಡು ಹೋಗ್ತಾರೆ. ಹರಕೆ ಪಳ್ಸಾದ್ಮೇಲೆ ಮತ್ತೆ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ಇನ್ನೊಂದು ಮುಖ್ಯ ವಿಚಾರ ಏನಂತಂದ್ರೆ ಇಲ್ಲಿ ಬಂದಂತವರೆಲ್ಲ ಮದುವೆ ಆದ್ಮೇಲೆ ಮತ್ತೊಂದ್ಸತಿ ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಆ ಪ್ರತೀತಿ ಇಲ್ಲಿ ನಡೀತಾ ಇದೆ. ಅದಕ್ಕೆ ಅಕ್ನಾರಳ್ಳದ್ದು ನಮ್ಮ ಅಜ್ಜಿರು ನಮ್ಮ ಅಮ್ಮರು ಅವರೆಲ್ಲ ಮಾಡ್ಕೊಂಬಂದಿದ್ದ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಕಣಪ್ಪ. ನಾವು ಮಾಡ್ತೀವಿ, ನಮ್ಮ ಮಕ್ಳುಗಳಿಗೂ ಮಾಡಿಸ್ತೀವಿ, ನಮ್ಮ ಸೊಸೆಯರು ಮಾಡ್ತಾರೆ. ಅಲ್ಲಿಂದ ಮಾಡ್ಕೊಂಬಂದವರು ಮಕ್ಳು ಇಲ್ದಿದ್ರೆ ಅರ್ಕೆ ಮಾಡ್ಕೊಂತಾರೆ. ಅರ್ಕೆ ಮಾಡ್ಕೊಂಡು ಈಗಳಪ್ಪ ನಮಗೊಂದು ಎಂಟಾದ್ರ ಕೊಟ್ಟರೆ ಇನ್ನು ಅರ್ಕೆ ಮಾಡ್ಕೊಂಡು ನಾವು ಊಟ ಮಾಡಿಸಿ ನಿಂದ ತೊಟ್ಲು ಕಟ್ಟಿ ಬೆಳ್ಳಿ ತೊಟ್ಲು ಕಟ್ಟಿ ಪೂಜೆ ಮಾಡ್ಕೊಂಡು ನಿನ್ನ ಅರ್ಕೆ ತೀರಿಸ್ಕೊಂಡು ಹೋಗ್ತೀವಿ ಕಣವ್ವ ಅಂತ ಕೈ ಮುಕ್ಕಂತಾರೆ. ಅದನ್ನ ದೇವ್ರು ನಡೆಸ್ಕೊಟ್ಟವಳೆ ತಾಯಿ. ಅಪ್ಪ ತಾಯಿ ಅದನ್ನ ನಡೆಸ್ಕೊಟ್ಟವಳೆ. ಅದನ್ನೇ ನಡೆಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಮಗಳಿಗೂ ಮಕ್ಳಿರ್ಲಿಲ್ಲ. 5-6 ವರ್ಷ ನಾವು ಅರ್ಕೆ ಮಾಡ್ಕೊಂಡು ಹಿಂಗೆ ಕೊಟ್ರು ನಿಂದು ಹಿಂಗೆ ಮಾಡ್ತೀವಿ ಕಣವ್ವ, ನಿಮಗೆ ಅರ್ಕೆ ಒಪ್ಪಿಸ್ತೀವಿ ಎಂದು ಅರ್ಕೆ ಮಾಡ್ಕೊಂಡು ಮಾಡ್ಕೊಳವಕ್ಕೆ ನಮ್ಮ ಮಗಳಿಗೂ ಮಗಾತು. ಇವಾಗ ಹೋಗಿ ನಾವು ಗಂಗಮ್ಮ ಮಾಡಿಸಿ ತೊಟ್ಲು ಕಟ್ಟಿ ಗಂಗಮ್ಮ ಮಾಡಿಸ್ಕೊಂಡು ಬಂದು ಇದೀವಪ್ಪ. ಅವಳಿಗೆ ಬಂದು ಗಂಡು ಪಾಪಂಗೆ ಕೊಟ್ವಿ. ಆಮೇಲೆ ಅದನ್ನ ಮಾಡಿದ್ಮೇಲೆ ಮ್ಯಾನಹಳ್ಳಿ ಬಾವಿದು ಮಾಡ್ಕೊಂಬರ್ತೀವಿ. ಆಮೇಲೆ ಇಲ್ಲೇ ಊರೊಳಗೆ ಚಿಕ್ಕನಹಳ್ಳಿ ಊರೊಳಗೆ ಗುಲೇಗೇರಿ ಬಾವಿ ಅಂತ ಐತೆ. ಅದನ್ನು ಸೀರೆ ಬಟ್ಟೆ ತಗೊಂಡೋಗಿ ಅದನ್ನು ಗಂಗಮ್ಮ ಮಾಡಿಸ್ತೀವಿ. ಈಗ ನಮ್ಮ ಮೊಮ್ಮಕ್ಳಿಗೂ ಮದುವೆ ಆದ್ಮೇಲೆ ಬೇಗ ಮಕ್ಕಳಾದ್ರೂ ಮಾಡಿಸ್ತೀವಿ. ತಡವ ಮಕ್ಕಳಾದ್ರೂ ಅರ್ಕೆ ಮಾಡ್ಕೊಂಡಾದ್ರೂ ಅವಳು ಗಂಗಮ್ಮ ಮಾಡಿಸ್ಕೊಂಡು ಬಂದು ಆ ತೊಟ್ಲು ಕಟ್ಟಿ ಅವ್ರಿಗೂ ಮಾಡಿಸ್ಕೊಂಬರ್ತೀವಿ. ಪೂಜೆ ಮಾಡಿಸ್ತೀರಾ? ಗಂಗಮ್ಮ ಮಾಡಿಸ್ಬೇಕು ಅಲ್ಲಿ ಎಲ್ಲ ಸಿಗಣಿ ತೊಮಟ ಬಾಳೆಹಣ್ಣು ಕಾಯಿ ವೀಳ್ಯದೆಲೆ ಹೂವು ಎಲ್ಲ ತಗೊಂಡೋಗಿ ಮಾಡಿಸ್ಕೊಂಡು ಅವ್ರಿಗೂ ಬರ್ತೀವಿ. ಇದು ತೊಂದ್ಲಾಪುರ ಅಂತ ಗ್ರಾಮ. ಇದು ಇದೆಲ್ಲ ಆಳ್ಮನೆಲ್ಲ ಇದಾವಲ್ಲ. ತೊಂದ್ಲಾಪುರ ಅಂತ ಗ್ರಾಮ. ತೊಂದಲಾಪುರ ಗ್ರಾಮ. ಅದು ಗ್ರಾಮದಲ್ಲಿ ಹಿಂದೆ ವಾಸವಾಗಿದ್ದವ್ರಿ. ಈ ಸರ್ವೆ ನಂಬರ್ ಇಂದ ಇತ್ತೆಲ್ಲ ತೊಂದ್ಲಾಪುರನೇ. ಅವರು ಆ ಕಾಲದಲ್ಲಿ ಸತ್ಯವಂತ ಕೆರವಳಿಕೆ ಹೋದ್ರು ಅಂತ. ಅದು ಇದಕ್ಕೆ ನಡ್ಕೊಂಡಾರಲ್ಲ. ಈಗ ಮಕ್ಕಳ ಪಾಲಕ ಬದ್ದಕಾರಲ್ಲ ದೂರದಿಂದ ಎಲ್ಲ ಬರ್ತಾರೆ. ಏನ್ ವಿಶೇಷ ಮಕ್ಕಳ ಫಲನ? ಅಲ್ಲಿ ಬಂಗಾರ ತೊಟ್ಟು ಇರುತ್ತೆ ಗಿಡದಲ್ಲಿ. ಗಿಡದಲ್ಲಿದೆಯಾ? ಗಿಡದಲ್ಲಿ ಇರುತ್ತೆ, ಕಟ್ಟಿರ್ತಾರೆ. ಮಕ್ಕಳ ಆಗಂದ ಯೋಗ ಇದ್ರೆ ಮಾತ್ರ ಕಾಣತ್ತದು. ಆ ಯೋಗ ಇರೋರಿಗೆ ಮಾತ್ರ ಕಾಣೋದು. ತಗೊಂಡೋಗಿ ಇಕ್ಕೊಂಡು ಪೂಜೆ ಮಾಡ್ಕೊಂಡು ಅವ್ರ ಮಕ್ಕಳಾದಾಗ ಇನ್ನೊಂದು ತೊಟ್ಟು ಬಡ್ಡಿ ಇನ್ನೊಂದು ಮಾಡಿಸ್ಕೊಂಬಂದ್ ಕಟ್ಟಿ ಹೋಳಿಗೆ ತುಪ್ಪ ಆರಾಧನೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂತಾರೆ. ಅಷ್ಟೇ ವಿಶೇಷ. ಅದನ್ನ ಎಲ್ಲ ಬತ್ತು ಮಂಗಳವಾರ ಶುಕ್ರವಾರ ಡೈಲಿ ಬತ್ತಲೇ ಇರ್ತಾರೆ. ಎಲ್ಲಿ ಜೋರ ಅವಾಗ ಯಾವತ್ತು ಖಾಲಿನೇ ಇರಲ್ಲ. ಮಂಗಳವಾರ ತಪ್ಪಿ ಶುಕ್ರವಾರ ಆಷಾಢ ಒಂದು ಬಿಟ್ಟು ಎಲ್ಲಾ ಟೈಮಲ್ಲೂ ಇರ್ತಾರೆ. ಎಲ್ಲ ಅಡಿಗೆ ಮಾಡೋ ಭಕ್ತರೇ ಜಾಸ್ತಿ. ನಾರ್ಮಲ್ ಆಗಿ ಗಂಗಮ್ಮ ಮಾಡಕ್ ಬರೋರು ಕಡಿಮೆ. ಅರ್ಕೆ ಮಾಡ್ಕೊಂಡಿರ್ತಾರೆ, ಅವ್ರು ಒಳ್ಳೇದಾಗಿರ್ತಾರೆ. ಆಗ ಮಗ ಕರ್ಕೊಂಡ್ಬಂದು ಅಲ್ಲಿ ತೊಟ್ಲು ನಾಮಕರಣ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿಂದ ಬರ್ತಾರೆ? ಎಲ್ಲಾ ಹುಬ್ಳಿ ಧಾರವಾಡದಿಂದಲೂ ಬರ್ತಾರೆ. ಅಲ್ಲಿಂದಲೇ ಬರ್ತಾರೆ. ಅಲ್ಲಿಂದಲೂ ಬರ್ತಾರೆ. ನಮ್ ಕೇಳ್ತೀವಲ್ಲ ಇಲ್ಲಿ ಬಂದಾಗ ಯಾವೂರು ಅಂತ, ಹುಬ್ಳಿ ಕಡೆಯವ್ರು ಬರ್ತಾರಲ್ಲ. ನಿಮ್ದು ಯಾವೂರು? ಸಾಲ್ಕಟ್ಟೆಪಾಳ್ಯ. ಇಲ್ಲೇ ಸಾಲ್ಕಟ್ಟೆಪಾಳ್ಯ. ಇದೇ ಜಮೀನು. ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ನೀವು? ನಮ್ ಸರ್ವಿಸ್ ಇಂದ ನೋಡ್ತಲೇ ಇದೀವಿ ನಾವು. ನಮ್ಗೆಲ್ಲ 69 ವರ್ಷ. ಅವತ್ತಿಂದಲೂ 5 ವರ್ಷ ಪ್ರಜ್ಞಾ ಬಂದಾಗ್ಲಿಂದಲೂ ನಾವ್ ಇದನ್ನ ಕೇಳ್ತಲೇ ಇದೀವಿ. ಇದೇ ಸ್ಪಾಟ್ ಇಲ್ಲಿ 30 ವರ್ಷದಿಂದ ವಾಸ ಇದೀವಿ. ಇಲ್ಲೇ 30 ವರ್ಷದಿಂದ ಇದ್ದೀರಾ? 30 ವರ್ಷದಿಂದ ಇದೀನಿ ಇಲ್ಲೇ. ನಂಬಿಕೆ ಇರುವಂತಹ ಭಕ್ತರು ಅಕ್ಕನಾರನಹಳ್ಳ ನಾಗತಿಕೆರೆಗೆ ಪೂಜೆ ಸಲ್ಲಿಸುತ್ತಾರೆ. ಇನ್ನು ಕೆಲ ಭಕ್ತರು ಮೇಲ್ನಹಳ್ಳಿ ಕೆರೆ ಹಾಗೂ ಚಿನಾಳಿಯಲ್ಲಿರುವ ಹುಲ್ಲೆಕೆರೆ ಬಾವಿಗೂ ಪೂಜೆ ಸಲ್ಲಿಸುತ್ತಾರೆ. ಮಕ್ಕಳ ಫಲ ನೀಡುವ ಹಲವು ಕ್ಷೇತ್ರಗಳಿವೆ, ಆದರೆ ಈ ಕ್ಷೇತ್ರದ ಬಗ್ಗೆ ಅಷ್ಟಾಗಿ ಜನರಿಗೆ ತಿಳಿದಿಲ್ಲ. ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ಹುಡುಕಾಡಿ ನಿಮಗೆಲ್ಲ ತಿಳಿಸಿದ್ದೇನೆ ವೀಕ್ಷಕರೇ. ಇಂತಹ ಹಲವು ಮಾಹಿತಿಗಳು, ತಿಳಿಯದೇ ಇರೋಂಥ ಕ್ಷೇತ್ರಗಳ ವಿವರಗಳು ನಮ್ಮ ಚಾನಲ್ ಮೂಲಕ ನಿಮಗೆ ತಲುಪಲಿವೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ನಾವು ಮುಂದೆ ಮಾಡೋ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಥ್ಯಾಂಕ್ ಯು ಗೆಳೆಯರೆ.